ವೇದಿಕೆ ಮೇಲೆ ಆಗಮಿಸಬೇಕು. ನಮ್ಮ ಶಾಲೆಗೆ ಇನ್ನೊಂದು ಸನ್ಮಾನ ಸಮಾರಂಭ ಸದಸ್ಯರಾದಂಥ ಉಪಾಧ್ಯಕ್ಷರಾದಂಥ ಸವಿತಾ ಜಾಧವ್ ಅವರು ಸಮಾರಂಭಕ್ಕೆ ಆಗಮಿಸಿದಂತಹ ಕಾರ್ಯನಿರತ ಪತ್ರಕರ್ತ ಸಂಘ ನಾಯಕ ಅವರಿಗೆ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕಾಗಿ ತುಂಬ ಹೃದಯದ ಸಾಬ್ ಗುಮ್ಗೇರಿ ಅವರನ್ನು ಈ ಒಂದು ಸಮಾರಂಭಕ್ಕೆ ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನು ಕೊಡ್ತೇನೆ. NMBRSನ ಪ್ರಿನ್ಸಿಪಾಲ್ ಆದಂಥ ರಾಜೇಶ್ವರಿ ಮೇಡಮ್ ಅವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಾನು ಕೂಡ ಈ ಒಂದು ಸಮಾರಂಭಕ್ಕೆ ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಸದಸ್ಯರಾದಂಥ ಕೋರುತ್ತೇನೆ. ಹಾಗೆಯೇ STMC ಸದಸ್ಯರಾದಂಥ ನಾಗರಾಜ್ ಅವರು ಕೂಡ ಜ್ಞಾನದ ಪ್ರಕಾಶವನ್ನು ಪಸರಿಸಿ ಸದಾ ಜ್ಞಾನ ಧರ್ಮ ನೀತಿ ನೀಡುವ ಈ ಜ್ಯೋತಿಯನ್ನು ನಿಮಗೆ ಅರ್ಪಿಸುತ್ತಿದ್ದೇವೆ. ನಾವು ಅದೇ ರೀತಿಯಾಗಿ ನಡೆದುಕೊಳ್ಳುತ್ತೇವೆ ಅಂತ ಹೇಳ್ರಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾನು ನಿಮಗೆ ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ, ಕೇವಲ ಒಂದು 5 ನಿಮಿಷದಲ್ಲಿ ಬೇಗ ಮುಗಿಸ್ತೇನೆ. ಹಲೋ, ನೋಡಿ ವಿದ್ಯಾರ್ಥಿಗಳೇ, ಓಕೆ, ನಾನು ಜಸ್ಟ್ ನಿಮ್ಮ ಜೊತೆ ದೇಸಾಯಿ ಸ್ಕೂಲಿನ ಪ್ರಾಧ್ಯಾಪಕರಿಗೂ ಹಾಗೂ ಈ ಸ್ಕೂಲಿನ ಮುಖ್ಯೋಪಾಧ್ಯಾಯರೇ ಹಾಗೂ ಊರಿನ ಎಲ್ಲ ಹಿರಿಯರೇ ಹಾಗೂ ಎಲ್ಲ ಪೋಷಕರೇ ಹಾಗೂ ನನ್ನ ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಮಗೆ ಇವತ್ತು ಈ ಫಂಕ್ಷನ್ಗೆ ಕರೆದು ಗ್ರ್ಯಾಜುಯೇಷನ್ ಡೇ ಕರೆದು ನಮಗೆ ಬಹಳ ಖುಷಿ ಆಗೈತಿ. ನಿಮ್ಮನ್ನೆಲ್ಲ ರೆಡಿಯಾಗಿರೋದು ನೋಡಿ, ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿರಿ. ನಾವು ನಮ್ಮ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಒಂದು ಚಿಕ್ಕ ಸಹಾಯವನ್ನು ಮಾಡುವ ಉದ್ದೇಶದಿಂದ ಈ ಸ್ಕೂಲಿಗೆ ಬಂದೇವಿ. ನಾವು ಟೈ ಮತ್ತು ಬೆಲ್ಟ್ಗಳನ್ನು ಮಕ್ಕಳಿಗೆ ಉಚಿತವಾಗಿ ವಿತರಿಸ್ತಾ ಇದ್ದೇವೆ. ಇದರ ಸ್ಪಾನ್ಸರು ನಮ್ಮ ಕ್ಲಬ್ಬಿನ ಕಾವೇರಿ ಮೇಡಮ್ ಅವರು ಇವತ್ತು ಬರೋಕ್ಕಾಗಿಲ್ಲ. ಇದನ್ನು ಕೊಟ್ಟಿರೋದು ನಿಮ್ಗೆ ಅವರೇ. ನಾವು ಈ ಸ್ಕೂಲಲ್ಲಿ ನಮ್ಮ ಪ್ರಾಜೆಕ್ಟಲ್ಲಿ ಒಂದು ಸ್ಕೂಲ್ಗಳನ್ನು ಅಡ್ಯಾಪ್ಟ್ ಮಾಡ್ಕೋಬೇಕು ಅಂತಿರುತ್ತೆ. ನಾವು ಆಲ್ರೆಡಿ ಒಂದು ಒಡ್ಡಟ್ಟಿ ಸ್ಕೂಲನ್ನು ಅಡಾಪ್ಟ್ ಮಾಡ್ಕೊಂಡೇವಿ. ಇವಾಗ ಮೇಡಮ್ ಹೇಳಿದರು, ಅದಕ್ಕೆ ಈಗ ಸೆಕೆಂಡ್ ಸ್ಕೂಲ್ ಅಂತ ಈ ಸ್ಕೂಲನ್ನು ಇವತ್ತು ಅಡಾಪ್ಟ್ ಮಾಡ್ಕೊಂಡೇವಿ. ಇದು ನಮ್ದು ಒಂದು ಚಿಕ್ಕ ಕೊಡುಗೆ ಅಂತ ಇವತ್ತು ಮಾಡ್ತಾ ಇದ್ದೇವೆ. ಮತ್ತೆ ನಮಗೆ ಏನು ಸಾಧ್ಯ ಆಗುತ್ತಾ ನಮ್ಮ ಕೈಲಿಂದ ಅದನ್ನು ನಾವು ಮಾಡ್ತೇವೆ. ಎಲ್ಲರಿಗೂ ಕರೆದು ನಮ್ಮನ್ನು ಸನ್ಮಾನಿಸಿದ್ದಕ್ಕೆ ಎಲ್ಲರಿಗೂ ನಿಮಗೆಲ್ಲರಿಗೂ ಶುಭ ಕೋರುತ್ತಾ ನನ್ನ ಈ ಕೆಲವು ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಶಾಲಾ ವಾರ್ಷಿಕೋತ್ಸವ ಅಂತಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೋಸ್ಕರ ಅದ್ಧೂರಿಯಾಗಿ ತಯಾರಾಗಿ ಬಂದಿದ್ದೀರಿ. ಅದು ನಿಮ್ಮ ಹಾವ ಭಾವ, ಉಡುಗೆ ತೊಡುಗೆ ಎಲ್ಲರಲ್ಲೂ ಬಹಳ ವಿಜೃಂಭಿಸ್ತಿದೆ. ಆದರೂ ಈ ಸಡಗರದ
ಒಂದು ಮುಖ ಕಿರೀಟ ಅಂತಂದ್ರೆ ಇಂಥ ಕಾರ್ಯಕ್ರಮಗಳು ಅಂತ ಹೇಳ್ಬೋದು. ಯಾಕಂತಂದ್ರೆ ಶಾಲೆ ಪ್ರಾರಂಭವಾಗೋದು ಜೂನಿಂದ ಮಾರ್ಚ್ವರೆಗೂ ನಿಮಗೆ ಮಾಡಿರುವಂಥ ಎಲ್ಲ ಸಿದ್ಧತೆಗಳು, ಒಂದು ಘಟಕ ಪರೀಕ್ಷೆ, ಕಿರು ಪರೀಕ್ಷೆಯಿಂದ ಹಿಡಿದು ವಾರ್ಷಿಕ ಪರೀಕ್ಷೆಯವರೆಗೆ ನಿಮ್ಮ ಎಲ್ಲ ಆಟಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ, ಎಲ್ಲದರ ಬಗ್ಗೆ ನಿಮ್ಮ ಯಶಸ್ಸನ್ನ ಎಲ್ಲ ನಾಗರಿಕರು ತಿಳ್ಕೋಬೇಕಿಲ್ಲ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಯಶಸ್ಸಿನ ಬಗ್ಗೆ ಇಡೀ ಊರಿಗೆ ಪರಿಚಯ ಮಾಡಿಸಿ ನಿಮ್ಮನ್ನು ಮುಂದಿನ ಉನ್ನತ ತರಗತಿಗಳಿಗೆ, ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ಇನ್ನೂ ಕೆಲವರ ಎಲ್ಲ ಹಿರಿಯರ ಆಶೀರ್ವಾದಗಳೊಂದಿಗೆ ಕಳಿಸಬೇಕೆಂಬ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಗಳು ಆಯ್ಕೆ ಮಾಡಿಕೊಂಡು ಜರುಗಿಸೋದು ಒಂದು ಉದ್ದೇಶ ಅಂತ ಹೇಳ್ತಾ, ಬೇಡ ಕಡಿಮೆ ಅಂಕಗಳು ತಗೊಂಡಿರಾ? ಎಷ್ಟು ಜನ ಕಡಿಮೆ ಅಂಕಗಳು ತಗೊಂಡಿದ್ದೀರಿ? ಕೈ ಎತ್ತರಿ. ಪರವಾಗಿಲ್ಲ, ಕೈ ಎತ್ತರಿ, ಧೈರ್ಯದಿಂದ ಕೈ ಎತ್ತಬೇಕು. ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾರು ಕಡಿಮೆ? ಸರಸ್ವತಿ ಪೂಜಾ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ಆಚರಿಸುತ್ತಿದ್ದೇವೆ. ನಮ್ಮ ಶಾಲೆಯು ನಮಗೆ ಜ್ಞಾನದ ಆಕಾರವಾಗಿದೆ. ನಾವು ಈ ಶಾಲೆಯಲ್ಲಿ ಜ್ಞಾನವನ್ನು ಪಡೆಯುವುದರ ಜೊತೆಗೆ ನೈತಿಕ ಮೌಲ್ಯಗಳನ್ನು, ಆತ್ಮವಿಶ್ವಾಸವನ್ನು ಸದಾ ಪಡೆದುಕೊಂಡಿದ್ದೇವೆ. ನಮ್ಮ ಗುರುಗಳು ನಮಗೆ ಯಾವಾಗಲೂ ಪ್ರೀತಿಯಿಂದ ಪುಸ್ತಕದ ಪಾಠಗಳ ಜೊತೆ ಆಟ ಮುಂತಾದ ಚಟುವಟಿಕೆಗಳನ್ನು ಕಲಿಸಿಕೊಟ್ಟಿದ್ದಾರೆ. ಇಲ್ಲಿ ಕಳೆದ ದಿನಗಳಲ್ಲಿ ನನ್ನ ಜೀವನದಲ್ಲಿ ಮರೆಯದ ಹಾಗೂ ನೆನಪಿನಲ್ಲಿಟ್ಟುಕೊಂಡು ಮುಂದೆ ಚೆನ್ನಾಗಿ ಓದಿ ಈ ಶಾಲೆಗೆ ಒಳ್ಳೆಯ ಕೀರ್ತಿಯನ್ನು ತಂದು ಉತ್ತಮ ವಿದ್ಯಾರ್ಥಿಯನ್ನಾಗಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆ ಬೀಳ್ಕೊಡುಗೆಯ ಬಗ್ಗೆ ನನ್ನ ಒಂದೆರಡು ಅನಿಸಿಕೆಗಳನ್ನು ಹೇಳಿಕ್ಕೆ ಇಷ್ಟಪಡುತ್ತೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಶಿಕ್ಷಕರೆಂದರೆ ಕೇವಲ ಜ್ಞಾನವಲ್ಲ, ಶಿಕ್ಷಕರೆಂದರೆ ಮಕ್ಕಳ ಭರವಸೆಯ ಬೆಳಕು. ಹೌದಲ್ಲ? ಹಾಗಾದರೆ ಈ ದಿನ ನಮ್ಮ ಶಾಲೆಯ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವಲ್ಲ. ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಶಿಕ್ಷಕರ ಅನುಭವ ಮಾತುಗಳನ್ನು ಕೇಳಿ ಸಾವಿರ ನೆನಪಿನ ಗೋಪುರವ ಕಟ್ಟಿಸಿ ತುಸ ಮನಸ್ಸಿನ ಮಗವ ಅರಳಿಸಿ ಮತ್ತದೇ ನಿರೀಕ್ಷೆಯೊಂದಿಗೆ ಕಣ್ಣಂಚಿನ ಕಣ್ಣೀರಿನೊಂದಿಗೆ ಇಂದಿನ ನೆನಪುಗಳ ಒತ್ತು ತಂದಿದೆ ಈ ಬೀಳ್ಕೊಡುಗೆ. ಇಂದು ನಮ್ಮೆಲ್ಲರಿಗೂ ಸಂತೋಷ ಮತ್ತು ಭಾವನಾತ್ಮಕದ ಕ್ಷಣವಾಗಿದೆ. ಯಾಕಂದರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಜ್ಞಾನದ ಹೊಸ ಹಾದಿಯಲ್ಲಿ ಹೆಜ್ಜೆ ಹಾಕಲು ಸಿದ್ಧರಾಗಿದ್ದಾರೆ. ನೀವು ಕಲಿತ ಪಾಠಗಳು, ಪಡೆದ ಜ್ಞಾನವು ಜೀವನದ ಮುಂದಿನ ಹಂತದಲ್ಲಿ ನಿಮಗೆ ದಾರಿದೀಪವಾಗಲಿದೆ.